ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಈಗಾಗಲೇ ಹೊರಗಡೆ ಬಂದಿರತಕ್ಕಂಥದ್ದು. ಈಗಾಗಲೇ ಸಮರ್ಥ್ ಶಾಮನೂರವರು ಜಯಬೇರಿ ಬಾರಿಸಿರ್ತಕ್ಕಂಥದ್ದು ಅಧಿಕೃತ ಘೋಷಣೆ ಒಂದೇ ಅಷ್ಟೇ ಬಾಕಿ ಇರತಕ್ಕಂಥದ್ದು. ನಮ್ಮ ಜೊತೆ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ, ಮಾತಾಡಿಸ್ತಾನೆ. ಈಗಾಗಲೇ ಸಮರ್ಥ್ ಅವರು ಗೆದ್ದಿದ್ದಾರೆ ಮೇಡಮ್, ಏನು ಹೇಳ್ತೀರಿ? ಸಮರ್ಥ್ ಅವ್ರು ಗೆದ್ದಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಹಾಗೆ ಮತ್ತು ಅಭಿವೃದ್ಧಿ ಮಾಡ್ತಾರೆ ಅಂತಲೇ ಅವ್ರನ್ನ ಜನ ಗೆಲ್ಲಿಸಿರೋದು. ಅವರು ಚಿಕ್ಕ ವಯಸ್ಸಿಂದನೂ ರಾಜಕೀಯ ಮನೆತನದವ್ರದ್ದು ಆಗಿದ್ದು ಅವರು ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಮಾಡ್ತಾರೆ ಅನ್ನೋದೊಂದು ಭರವಸೆನೂ ನನ್ನಲ್ಲಿ ಇದೆ. ಸಮರ್ಥ್ ಅವರು ಚಿಕ್ಕವರು ಅಂತ ಸಾಕಷ್ಟು ಆರೋಪ ಮಾಡ್ತಾ ಇದ್ರು. ಅವರು ಅಸಮರ್ಥರು, ಸಮರ್ಥರಲ್ಲ ರಾಜಕೀಯಕ್ಕೆ. ಅವ್ರ ತಂದೆ ತಾಯಿಯವರು ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ತಪ್ಪು ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ರು. ಈಗ ಆದರೂ ಕೂಡ ಇಷ್ಟೆಲ್ಲ ಮೀರಿ ಕೂಡ ಈಗಾಗಲೇ ಜಯಬೇರಿ ಬಾರಿಸಿರ್ತಕ್ಕಂಥದ್ದು. ಇಲ್ಲ, ಹಾಗೇನಿಲ್ಲ. ಯಾಕೆಂದರೆ ಬರ್ತ್ನಿಂದನೇ ಅವ್ರು ರಾಜಕೀಯದಿಂದ ಇರೋದ್ರಿಂದ ಮನೆ ವಾತಾವರಣ ಹೇಗಿರುತ್ತೆ ಹೇಳಿ, ಅದನ್ನ ನೋಡ್ಕೊಂಡೇ ಬೆಳೆದಿರ್ತಾರೆ. ಈಗ ಮನೆ ವಾತಾವರಣ ಹೆಂಗಿರುತ್ತೋ ಹಾಗೆ ಬೆಳೆದಿರ್ತಾರೆ. ಅವರು ಹುಟ್ಟಿದಾಗಿಂದನೂ ತಂದೆ ತಾಯಿ ಅಜ್ಜ ಮತ್ತು ರಾಜಕೀಯದಲ್ಲಿ ಇರೋದ್ರಿಂದ ಇವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು 100% ಭರವಸೆ ಇದೆ ನಮಗೆ. ಹಾಗಾಗಿ ಜನರೇ ವಿನ್ ಮಾಡಿದ್ದಾರೆ. ಅವ್ರೇನು ಚಿಕ್ಕವ್ರು ಅಂದರೆ ಚಿಕ್ಕವ್ರೇನಲ್ಲ, ಇವಾಗ ಎಲ್ಲ ಗೊತ್ತಿದೆ ಇವಾಗ. ಆಮೇಲೆ ತುಂಬ ಬುದ್ಧಿವಂತರು ಇದ್ದಾರೆ, ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಅವರ ತಂದೆ ತಾಯಿಗಿಂತ ಹೆಚ್ಚಿನದಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮದು ಭರವಸೆ ತುಂಬ ಇದೆ. ಈಗ ಸಮರ್ಥ್ ಅವರು ಗೆದ್ದಿದ್ದಾರೆ, ಏನು ಹೇಳ್ತೀರಿ? ಅವ್ರು ಗೆಲ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು, ಗೆಲ್ತಿದ್ದಾರೆ. ಮಾತಾಡಿದ್ರೆ ಎಲ್ಲರಿಗೂ ಈಗ ಉತ್ತರ ಸಿಕ್ಕಿದೆ ಉತ್ತರ. ಅವ್ರಿಗೆ ಎಲ್ಲರದು ಸಾಧ್ಯ ಅಂತ ನಮ್ಮ ಇತ್ತು, ಗೆದ್ದು ಬಂದಿದ್ದಾರೆ ಅಷ್ಟೇ. ಹೇಳಿ, ಸಮರ್ಥ್ ಅವರು ಜಯಬೇರಿ ಬಾರಿಸಿದ್ದಾರೆ, ಏನು ಹೇಳ್ತೀರಿ? ಸಮರ್ಥ್ ಅವ್ರು ಗೆದ್ದಿರೋದು ಬೇರೆ ಅಲ್ಲ, ನಾವೆಲ್ಲ ಗೆದ್ದಿರೋದು ಬೇರೆ ಅಲ್ಲ. ನಿಜವಾಗ್ಲೂ ಅವರು ಕಾರ್ಯಕರ್ತರು ಅಂತ ಇವತ್ತವರೆಗೂ ನಮ್ಮ ಯಾರನ್ನೂ ನೋಡಿಲ್ಲ. ಸ್ವಂತ ನಮ್ಮ ಮನೆಯವರೇ, ನಮ್ಮ ಮನೆ ಅಭ್ಯರ್ಥಿ. ನಮ್ಮ ಅಪ್ಪಾಜಿ ಬೇರೆ ಅಲ್ಲ, ಸಮರ್ಥ್ ಅವ್ರು ಬೇರೆ ಅಲ್ಲ. ಹಾಗಾಗಿ ಜನನೇ ಈ ಸಲ ಆರಿಸಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ನಮ್ಮ ಗ್ಯಾರಂಟಿಗಳು ಜನಗಳು ತಲುಪೋ ನಿಟ್ಟಿನಲ್ಲಿ ಕೆಲಸ ಆಗಿದೆ ಸರ್. ಪ್ರತಿ ಮನೆಗೂ ಗ್ಯಾರಂಟಿ ತಲುಪಿದೆ. ಅದರಿಂದ ನಮ್ಮ ಸಮರ್ಥ್ ಅವ್ರಿಗೆ ಗ್ಯಾರಂಟಿ ವರ್ಕ್ ಆಯ್ತಾ ಈ ಎಲೆಕ್ಷನ್ ಅಲ್ಲಿ? ಖಂಡಿತ ವರ್ಕ್ ಆಗಿತ್ತು ಸರ್, 100% ವರ್ಕ್ ಆಗಿದೆ. ಎಲ್ಲೊಂದ್ ಕಡೆ ಹೇಳ್ತಾರೆ ಸಮರ್ಥ್ ಅವ್ರು ಸೋಲ್ತಾರೆ ಅಂತೇಳಿ, ಎಲ್ಲೊಂದ್ ಕಡೆ ಕೊನೆಯ ಹಂತದವರೆಗೂ ಕೂಡ ಅಲ್ಪ ಮತಗಳು ಕಡಿಮೆ ಹಾಕೊಂಡು ಬರ್ತಾ ಇತ್ತು. ಆದರೂ ಕೂಡ ನಂಬಿಕೆ ಇತ್ತಾ ನಿಮಗೆ? ಖಂಡಿತ ನಂಬಿಕೆ ಇತ್ತು ಸರ್. ಯಾಕಂದರೆ ನಾವು ಮನೆಗೆ ಹೋದಾಗ ಪ್ರತಿ ಮನೆಯಲ್ಲೂ ಗ್ಯಾರಂಟಿನೇ. ಆಮೇಲೆ ಅಪ್ಪಾಜಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೊರೋನಾ ಟೈಮಲ್ಲಿ ನೋಡ್ರಿ, ಜನಗಳಿಗಾಗಿ ಎಷ್ಟು ವ್ಯಾಕ್ಸಿನ್ಗಳು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ವ್ಯಾಕ್ಸಿನ್ಗೆಲ್ಲ ಕೊಟ್ಟರು ಸರ್. ಹಾಗಾಗಿ ಜನ ನಮ್ಮ ಕೈ ಹಿಡ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ಸುಂದರ ಆಗೋದು ಎರಡು ಮಾತಿಲ್ಲ. ಜನಗಳು ಖಂಡಿತ ಸಪೋರ್ಟ್ ನಾವು ಮಾಡ್ತೀವಿ, ಅವರು ಮಾಡ್ತಾರೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.